ಅಲ್ಲಮ್ಮ ನೀನು ಮಾತಾಡ್ತೀಯಾ? ಹಾಂ, ಜೋರಿದ್ಯಾ ಹುಡುಗಿ? ದೊಡ್ಡವರು ಚಿಕ್ಕವರನ್ನು ಬೆಲೆ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ರೆ ನಿನ್ನ ಹತ್ರ ಈ ಬುದ್ಧಿನೂ ಐತೇನಮ್ಮ ಶರಣ್ಯ? ಹಾಂ ತಾತ, ನೀವು ದೊಡ್ಡವರು, ನಿಮಗೆ ಮಾತು ನಾನು ಹೇಳಂಗಿಲ್ಲ. ದುಡ್ಡು ಅಂತಂದರೆ ಎಂಥವ್ರಿಗೂ ಆಸೆ ಅಲ್ಲ ತಾತ. ಆಸೆ ಇರಬೇಕಮ್ಮ, ದುರಾಸೆ ಇರಬಾರ್ದು. ದುರಾಸೆ ಇರಬಾರ್ದು. ಅಲ್ಲ, ನಮ್ಮಂಗೆ ವಯಸ್ಸಾಗಿರೋಲ್ಲ ಅಥವಾ ಅಂಗವಿಕಲನಾ ನೀನು? ಹಾಂ, ಓದಿದ್ಯಾ? ಕೆಲ್ಸಕ್ಕೆ ಓದ್ತೀಯಾ? ಸಂಪಾದನೆ ಮಾಡ್ರಿ. ಗಂಡ ಹೆಂಡ್ತಿ ಇಬ್ಬರು ಕೆಲ್ಸಕ್ಕೆ ಓದ್ತಿರಲ್ಲ, ಅವನಿಗೂ ಕೆಲಸ ಕೊಡ್ಸಿದ್ದೀನಿ. ಸಂಪಾದನೆ ಮಾಡಿ ಕಟ್ರಮ್ಮ ಮನೇನ. ಇವಾಗ ನೀನು 12 ಲಕ್ಷ ಕೊಟ್ಟು ಮನೆ ತಗೊಂಡೆ, ನೆಮ್ಮದಿಯಾಗಿದೆಯಾ? ಒಂದು ದಿವಸನಾದರೂ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಯಾ? ಈ ಮಾತು ನನ್ನ ಹತ್ರ ಹೇಳಮ್ಮ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಯಾ ನೀನು? ಯಾವಾಗ ಯಾರಿಗೆ ತಿಳಿತದೋ, ಏನಾಗ್ತದೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೋ ಇಲ್ಲ ಮನೆಗೆ ನೋಡಿ ಸಿಕ್ಕಾಕದ್ದು, ಎಷ್ಟು ಮನ್ಸರಾಗ ಆಲೋಚನೆ ಮಾಡ್ತಾ ಇರ್ತೀಯ ನೀನು ಕ್ಷಣ ಕ್ಷಣಕ್ಕೂ. ಅದೇ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ ಮನೆ ಕಟ್ಟಿದ್ದಿದ್ರೆ, ಜೀವನ ನಡೆಸಿದಿದ್ರೆ ಈ ಮನ್ಸ ಕಸಿವಿಸಿ ಇರ್ತಾಯಿತ್ತೆ ನಮ್ಮ ಚರಣ್ಯ? ಮಾತಾಡ್ಬೇಕು. ಏನಮ್ಮ ಮಾತಿಲ್ಲಮ್ಮ? ಬಿತ್ತಮ್ಮ, ನಿನ್ನ ಮಗಳಿಗೆ ಏನು ಬುದ್ಧಿ ಹೇಳ್ಕೊತಿದ್ದೀಯಮ್ಮ ನೀನು? ಇದೇ ಬುದ್ಧಿ ನಮ್ಮ ಹೇಳ್ಕೊತಿರೋದು ನೀನು? ಏನೋ ಹೋಗಮ್ಮ, ಆಗಿದ್ದಾಗೋಯ್ತು ಬಿಡಮ್ಮ, ಹೋಗ್ಲಿ ಸರಸ್ವತಿ, ಇನ್ನೇನು ಮಾಡೋಕ್ಕಾಗೈತೆ? ಆದಾಯ್ತು ಅನ್ನೋದೆ ಅಲ್ಲಮ್ಮ. ಇಚ್ಚತ್ತು ಮಗಳ ಮೇಲೆ ಕೋಪ ಇದ್ದೆ, ಇವಾಗ ಕಡ್ಗೋಗುತ್ತಲ್ಲಮ್ಮ, ಕಡ್ಗೋಗುತ್ತೆ. ಎಲ್ಲತ್ತ ಪಾಪ ನೋಚ? ಮಕ್ಕಳು ಏನು ತಪ್ಪು ಮಾಡಿದ್ರು? ಅವ್ರು ನಮ್ಮ ಮಕ್ಕಳೆಲ್ಲ ಸರಸ್ವತಿ. ಇವಾಗ ನೀನು ಹೇಳ್ದೆ ನಿನ್ನ ಮಗನ್ಕ ಸೊಸೆನ ಬಿಟ್ಬಿಟ್ಟು ಬಂದರೆ ಮಗನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಅಲ್ಲ, ನಿನ್ನ ಮಗನ ಹಂಗೆ ಅಲ್ಲ, ನನ್ನ ಮಗಳು ನಂಕ ಬಿಟ್ಬಿಡೋಕ್ಕಾತೈತಾ? ಬಿಟ್ಟು ಬಿಡೋಕ್ಕಲ್ಲಮ್ಮ, ಬಿಟ್ಟು ಬಿಡು ಅಂತಾನು ನಾನು ಏತನೂ ಇಲ್ಲ. ಆತ ಇಂಥ ತತ್ತ ಏನಕ್ಕ ಮರಕಮ್ಮ, ಏನಕ್ಕ ಮರಕ? ಹೇಳು ಬೇಕಾಯ್ತು. ದುರ್ಗನ್ ತಿನ್ನಕ್ಕೆ ಹೋಗೋಣ. ಶಾನ್ ಬಗ್ರೆ ಆಳ್ಕೊಂದು ಕಲ್ಲು ಅಂತ ಆಳ್ಕೊಂದೊಂದು ಮಾತು ಮಾತಾಡ್ತಾರೆ. ನಾನು ನನ್ನ ನಿರ್ಧಾರನ ಹೇಳ್ಬಿಡ್ತೀನಿ. ಎಷ್ಟೇ ತಪ್ಪು ಮಾಡಿದ್ರು ನಮ್ಮ ಮಕ್ಕಳು ನಾವು ಬಿಟ್ಕೊಡಕ್ಕಾಗ್ತದ ಶಾನ್ ಬಗ್ರೆ? ಆಗಲ್ಲಮ್ಮ, ಆಗಲ್ಲ. ಏನು ಮಾಡ್ತೀಯ? ನಮ್ಮ ಮಕ್ಕಳು ನಮ್ಮ ಹತ್ರ ಇದ್ದಿರಬ್ಬೆ ಎಲ್ಲೋತವೆ. ಇವಾಗ ನೀನು ಆವಾಗ ಬಂದಾಗ ಎಷ್ಟು ಕಾಪಕ ಇತ್ತೆ ಮಗಳ ಮೇಲೆ. ಇವಾಗ ನೋಡು, ತಾಯಿ ಕಳ್ಳು ಅನ್ನೋದು ಅದಕ್ಕೆ ಅಲ್ಲ. ಹಾಂ ಅಪ್ಪ, ಇಡೀ ಊರೇ ಹುಡುಕಿದ್ದೀನಿ. ಸಿಕ್ಕೊಂಡು ಕೃಷ್ಣನ ಜೊತೆ ಮಾಡಿ ತೋಟಗಳ ಕಡೆ ಕಳಿಸಿದ್ದೀನಪ್ಪ. ನಾನು ಸೊಸೆಗಾನ ಇವತ್ತು ಸಿಕ್ಕಿಲ್ಲ ಅಂತಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ಒಬ್ಬರನ್ನು. ಆ ಮಾತು ಹೋಗಿ ನಿನ್ನ ಮೊಮ್ಮಗಳು ಕೇಳು. ಇನ್ನು ಬೇರೆಯವ್ರಿಗೆ ಆ ಮಾತು ಅನ್ವಯಿಸಲ್ಲ, ನಿನ್ನ ಮೊಮ್ಮಗಳಿಗೆ ಅನ್ವಯಿಸ್ತದೆ. ಏನು ರೋಗನ ಅವ್ರ ಅಮ್ಮನ ನೋಡ್ಕೊಳಕ? ಹಾಂ, ಸರೋಜಿ ಇಲ್ಲಲೇ, ಸರೋಜಿ ಮನೆ ಬಿಟ್ಟು ಹೊಲ್ಟೋಗ್ಬಿಟ್ಟವಳೆ, ಮನೆಯಿಂದ ಆಚೆ ಹೊಲ್ಟೋಗಳವಳು. ಅಯ್ಯೋ ಊರತ್ರಕ್ಕೆ ಓದ್ತೀನಿ ಅಂತ ಓದ್ಲಮ್ಮ. ಇನ್ನೇನು ಅಮ್ಮನ ಏನು ಮಾಡ್ತಾಳೆ ಇಲ್ಲಿ ಇಟ್ಕೊಂಡು? ಅಯ್ಯೋ ಎಂತ ಗೊತ್ತಾಯ್ತಲ್ಲಮ್ಮ. ಏನೋ ಹೋಗಮ್ಮ, ನಮ್ಮ ಮನೆ ಬರ್ಗಿಲ್ಲ ಸರಿ ಇಲ್ಲ. ಓ ಏನಮ್ಮ ಅಖಿಲಮ್ಮ, ಯಾವಾಗ ಬಂದಮ್ಮ? ಅವಾಗೇನ ಬಂದಮ್ಮ. ಚೆನ್ನಾಗಿದ್ದೀರಾ? ಏನು ಚಂದ ನೋಡಮ್ಮ, ನಮ್ಮ ಚಂದ ಇದೆ ಚಂದ. ಏನಮ್ಮ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದಿ? ಏನೋ ಚರಣ್ಯ, ನಮ್ಮ ಸರೋಜಿನ ನೋಡ್ದೇನೆ. ಅವಳೇನಿಲ್ಲ ಮಾಮತ್ತೆ ತಡಿಯ, ಅವಳೇನು ಆಮತ್ತೆ ತಡಿಯ ನೀನು? ಯಾಕೆ ಬತ್ತಳಲ್ಲ ಅವಳು ನಮ್ಮ ಮನೆಕ? ಬತ್ತಲೆ ಇರೋ ಬಡ ಅದನ್ನೆಲ್ಲ ಎತ್ತನು ಎತ್ತಾಳೆ. ಕೊರಿನ ಅನ್ನೋದೇ ಕತ್ತಿದ್ದಕ್ಕೆ ಕಚ್ಬಿಟ್ಟಳು ನೀನ ಮೇಳಕ್ಕ. ಅದಾಗ್ಲೇ ಅರ್ಥ ಪಡ್ತಾ ಇದ್ದೀರಾ ಮಾತಾಡ್ತಾ ಇದೀಯಾ? ಊನಲ್ಲಮ್ಮ, ಲೇಲಮ್ಮ ತಡೋಗಿ ಹತ್ತಿರೋದು 15 ಲಕ್ಷ ತಂದಿರೋದು ಇವಳೇ ತಡನ್ಯ. ಏನು ಹೇಳ್ತಾ ಇದೀಯಾ? ಊನಲ್ಲಮ್ಮ. ಹೌದೇನಿ? ಹೌದಾ? ನೀನು ಇಂಥವಳು ಅಂತ ತಿಳಿದಿದ್ರೆ ನಮ್ಮನೆ ಬಾಗಿಲಿಗೆ ಬರ್ಸ್ಕೊಂತ ಇದ್ದೀರಲ್ಲ ನಿನ್ನ. ಏನೇ ನೀನು? ಏನು ಬುದ್ಧಿ ಹೇಳ್ಕೊಟ್ಟವಳೆ ನಿಮ್ಮ ಅಮ್ಮನ ನಿಂಕ? ಏಯ್ ಅಂಬುಜೆ, ಬಾಯಿ ಕಡೆಕ. ಏನಮ್ಮ, ನೀನು ಬುದ್ಧಿ ಕಲಿತ್ರೆ ಸಾಲದಮ್ಮ, ಮಕ್ಕಳಿಗೂ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಏನು ಬುದ್ಧಿ ಕಲಿಸಿದ್ಯಮ್ಮ ನೀನು ನಿನ್ನ ಮಗಳ್ಗ? ಅನ್ಯಾಯವಾಗಿ ನನ್ನ ಸೊಸೆ ಜೀವನನೇ ಹಾಳು ಮಾಡಿಬಿಟ್ಲಲ್ಲಮ್ಮ. ಅವಳು ನರಕ ಅನ್ಭವಿಸ್ತಾವಳೆ. 15 ಲಕ್ಷ ರೂಪಾಯಿ ಎತ್ಕೊಂಡು ಕಂತ್ರಿ ಮುಂದೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಲ್ಲ, ನಮ್ಮ ಕೂಡ ಎಲ್ಲ ಮಾತಾಡ್ತಾ ಇದ್ದಲ್ಲೇ. ನಾನೇ ನಿಮ್ಮ ಬಾಳಕ ಬೆಂಕಿ ಇಕ್ಕಿದ್ದು ಅಂತ ಹೇಳಕ್ಕ ನಿಗ ಬಾಯಿಲೇನೆ. ಏನು ತಿಂತೀಯ ಒಟ್ಟಿಗೆ ನೀನು? ಏನು ತಿಂತೀಯ ಒಟ್ಟಿಗೆ? ನೀನು ಒಬ್ಬ ಮನುಷ್ಯಲ ನೀನು? ನೀನು ಚೆಲ್ಮಕ್ಕಷ್ಟು ಬೆಂಕಿ ಹಾಕಿದ್ದಾಗೋಯ್ತು ಬಿಡಮ್ಮ, ಸುಮ್ಮನೆ ಇನ್ನು ಯಾಕ? ಆಗಿದ್ದಾಗೋಯ್ತಮ್ಮ. ಸರಮ್ಮ, ನಮ್ಮ ದುಡ್ಡು ನಮ್ಗೆ ಕೊಡ್ರಮ್ಮ. ಅವಳೊಳೆ ದುಡ್ಡು ಎಲ್ಲ ಇಕ್ಕಿದ್ಯಾ? ಎಲ್ಲಿಕ್ಕಿದೆ ದುಡ್ಡು? ಮಾತಾಡೆ. ಇನ್ನೆಲ್ಲಮ್ಮ ದುಡ್ಡು ಇಲ್ಲ, ದುಡ್ಡಾನೇನೂ ಇಲ್ಲ. ಮನೆ ತಂದಿದ್ದಾವಳಲ್ಲ, ಮನೆ ತಂದವಳೆ, ಮನೆಗೆ ಏನೇನು ಬೇಕೋ ಸಾಮಾನು ತಂದವಳೆ. ಇನ್ನೆಲ್ಲದೆ
ದುಡ್ಡಿಲ್ಲ. ಹೌದೇನೋ? ಎಲ್ಲ ಖಾಲಿ ಮಾಡ್ಬಿಟ್ಟು ಹಂಗಾದ್ರೆ ಆ ಮನೆ ಹಂಗಾದ್ರೆ ನಮ್ಮ ಹೆಸ್ರಿಗೆ ಬರೀ ನಮ್ಮ ಹೆಸ್ರಿಗೆ ಆ ಮನೆನಾ ಬರೀ ನಮ್ಮ ಹೆಸ್ರಿಗೆ ಆ ಮನೆನಾ ಶಾನ್ ಬಗ್ರೆ? ಹೇಳಮ್ಮ ಅಖಿಲಮ್ಮ, ನಿನ್ನ ನಿರ್ಧಾರ ಏನಂತ ಹೇಳ್ಬಿಡಮ್ಮ. ನಿನ್ನ ನಿರ್ಧಾರಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಏನೋ ತಪ್ಪ ಆಗಿದ್ದು ಆಗೋಯ್ತು, ಈಗ ಎತ್ಕೊಂಬಿಟ್ಟವಳೆ. ಇನ್ನೊಂದು 2-3 ದಿವಸ ಟೈಮ್ ಕೊಟ್ಟು ಆ ದುಡ್ಡು ನಾನೇ ತಂದ್ಕೊಡ್ತೀನಿ. ಆ ಮನೆ ಅವ್ರಿಗೆ ಎತ್ಕೊಂಡ್ಲಿ. ಆಗ್ಬೋದಮ್ಮ, ಆಗ್ಬೋದು. 2-3 ದಿವಸ ಟೈಮ್ ತಗೊಂಡವಳು ನೀನು. ದುಡ್ಡು ತಂದ್ಕೊಡಿಲ್ಲ ಅಂದರೆ ಏನು ಮಾಡೋದು? ಏನಮ್ಮ ಮಾಡೋದು? ಹಾಂ? ಇಲ್ಲ ಅಂಬುಜಮ್ಮ, ಮೋಸ ಮಾಡಲ್ಲ. ನಾನು ಎಂಥವಳು ಅಂತ ನಿಮ್ಗೆ ತಿಳಿತಾನೆ. ಹಾಂ? ಮೋಸ ಮಾಡಲ್ಲ. ಏನೋ ತಪ್ಪು ಮಾಡಿಬಿಟ್ಟವಳೆ, ಇನ್ನೇನು ಮಾಡೋಕ್ಕಾಗಲ್ಲ. ನಾನೇ ತಂದ್ಕೊಡ್ತೀನಿ. ನಾನೇ ಜವಾಬ್ದಾರಿ ಆ ದುಡ್ಡುಗ. ಯಾಕಮ್ಮ ಇಲ್ದಿದ್ದೆಲ್ಲ ತತ್ತಾಯ್ಕಂತೀಯ ನೀನು ಅತ್ತಿಲಮ್ಮ? ಹಾಂ? ಯಾಕೆ ತತ್ತಾಯ್ಕಂತೀಯ? ಅನ್ಬೋತಾರೆ ಸುಮ್ಮನೆ ಇರು ನೀನು. ಸರಸ್ವತಿ, ಬಿಟ್ಕೊಡೋಕ್ಕಾಗ್ತದ? ಎತ್ಕೊಳ್ಳು. ಬಿಟ್ಕೊಡೋಕ್ಕಾಗಲ್ಲ. ನಾನೇ ಇನ್ನೊಂದು 2-3 ದಿವಸ ದುಡ್ಡು ತಂದ್ಕೊಡ್ತೀನಿ. ಅಖಿಲಮ್ಮ, ಇದೆಲ್ಲ ಯಾರು ಹೇಳಿದ್ ನಿಮ್ಗೆ? ಅಯ್ಯೋ ಶಾನ್ಭೋಗ್ರೆ, ನನಗೇನು ತಿಳಿಯೋದು ಇವಳು ಈ ಆಟಗಳು ಆಡಿರೋದು. ನಿಮ್ಮ ಅಳಿನೂ ಚಿಕ್ಕೋನು ಇಬ್ಬರು ಬಂದಿದ್ರು. ನಂಗೆ ದುಡ್ಡು ಕೇಳಿದ್ರು. ನಿಮ್ಮ ಮಗಳಿಗೆ 15 ಲಕ್ಷ ದುಡ್ಡು ಕೊಟ್ಟಿದ್ದೀರಾ ಮನೆ ತಗೊಂಡವಳೆ ಅಂತ. ನಾನು ಇರೋದು ಇಲ್ಲ ಅಂತ ಹೇಳಿದ್ನಿ. ನನಗೇನು ತಿಳಿಯೋದು ಇವೆಲ್ಲನೂ. ಆಮೇಲೆ ಸರಿ ಅಂತ ಅವ್ರು ಬಂದ್ಬಿಟ್ರು. ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಸಿಂಚು ನನಗೆ ಫೋನ್ ಮಾಡಿದ್ಲು. ನೀವು ಹೋಗಿ ಮಾತಾಡ್ತೀರಾ? ಇಲ್ಲ ನಾನು ಹೋಗಿ ಮಾತಾಡ್ಲಾ ಅಂತ ಹೇಳಿದ್ಲು. ಅಯ್ಯೋ ಬೇಡಮ್ಮ, ಹಂಗೆಲ್ಲ ಮಾಡಬೇಡ. ಅಲ್ಲಿಗ್ಲಾಗ ಪೊಲೀಸರು ಹೋದ್ರೆ ಏನೋ ಎತ್ತೋ ಅಂತ ಮಾತಾಡ್ತಾರೆ. ನಾನೇ ಹೋಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಓ, ಹಂಗಾದ್ರೆ ನಮ್ಗೆ ಕೆಲಸ ಅದೇ ಬೆಂಗಳೂರಾಗ ಅಂತ ಹೋಗಿದ್ದು ನಿಮ್ಮನೆಗೆ ನಾವು ಬಂದಿದ್ದು? ಹ್ಞೂ ಶಾನ್ಭೋಗ್ರೆ, ನಮ್ಮ ಮನೆಗೆ ಬಂದು ಆಮೇಲೆ ಚೈತನ್ಯ ಅವ್ರ ಮನೆಗೆ ಹೋದ್ರು. ಓ ಸರಿ ನಮ್ಮ ಸರಿ. ನೋಡ್ದ ಈ ನನ್ನ ಮಗನ ಏನು ತಿಳಿಯಲ್ಲ ಅನ್ಕೊಂಡಿದ್ನಿ. ನೋಡಿ ಎಂಥ ಕೆಲಸ ಮಾಡವ್ ನೀನು. ಹಾಂ ಸರಿ ಶಾನ್ಭೋಗ್ರೆ, ಇನ್ನೊಂದು 3 ದಿವಸ ನಾನು ತಂದ್ಕೊಡ್ತೀನಿ ನಿಮ್ಮ ದುಡ್ಡು. ಸರಿನಮ್ಮ, ಆಗ್ಬೋದಮ್ಮ. ನಡಿ ನೋಡಮ್ಮ. ಹಾಕಿಲ್ಲಮ್ಮ, 3 ದಿವಸ ಅಂತ ಟೈಮ್ ತಗೊಂಡಿದ್ಯಾ. 3 ದಿವಸ ಹೋಗಿ 9 ದಿವಸ ಹಾಕ್ಕೊಡ್ದು. ಕೊಟ್ಟಿರೋ ಮಾತ್ಕ ತಪ್ಪುಕೊಡ್ದು. ಇಲ್ಲಮ್ಮ ಅಂಬುಜಮ್ಮ, ತಂದ್ಕೊಡ್ತೀನಿ. ಬಾಪ ಕೈಲಾಶ, ನಡಿ. ಅಮ್ಮ ಬರ್ತೀನಿರಮ್ಮ. ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಲಿ ಹುಡುಗಿ. ಹಾಂ, ನಂಗೆ ಕನ್ಸಾಗು ಅಂದ್ಕೊಂಡಿರಲಿಲ್ಲ ಈ ಹುಡುಗಿ ಕೆಲಸ ಮಾಡ್ತಾಳೆ ಅಂತ. ಅಯ್ಯೋ, ಒಳ್ಳೆ ಕತೆ ಆಗೋಯ್ತಲ್ಲ. ಏನೋ ಜೋರಾಗಿ ಮಾತಾಡ್ತಾಳೆ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ, ಅದೊಂದು ಅಂತ ಅಂದ್ಕೊಂಡಿದ್ನೆ. ಆದರೆ ಈ ಕೆಲಸ ಮಾಡಿಬಿಟ್ಲಲ್ಲ ಈ ಹುಡುಗಿ. ಹಾಂ, ಅಲ್ಲ ನೋಡ್ತಾ ಇವಳು 15 ಲಕ್ಷ ಎತ್ಕೊಂಡೋಗಿರೋದು. ಹಾಂ, ಅಲ್ಲ ಸಮಯ ಅಮ್ಮನ ಕೊಡ್ತಾಳೆ ಇಲ್ಲ ನೋಡಿ, ಆಲೋಚನೆ ಮಾಡುವ. ಇಲ್ಲ ನಂಬಿಕೆ ಆಯ್ತು ಅಕ್ಕಿಲಮ್ಮನ ಮೇಲೆ. ಎಲ್ಲರಂಗೆಲ್ಲ ಅಮ್ಮನು ಪಾಪ ಒಳ್ಳೆಯವಳು, ತಂದು ಕೊಡ್ತಾಳೆ. ಏನೋ ಅವರಷ್ಟು ಅವರೇ ಬಂದು ಹೇಳಿದ್ರಲ್ಲ. ಒಂದು ವೇಳೆ ಹೇಳಿಲ್ಲ ಅಂತಂದಿದ್ರೆ ಏನು ಮಾಡ್ತಾಯಿದ್ದೆ ನೀನು? ಆ ದುಡ್ಡು ಓದಂಗೆ ತಾನೆ. ಅಮ್ಮನ ನಿಯತ್ತಾಗಿರೋದ್ರಿಂದ ಬಂದು ಹೇಳಿದ್ಲು. ಆಯಿತಾ, ಕೊಡ್ತಾಳೆ, ಸುಮ್ಮನೆ ಇದ್ಬಿಡು ನೀನು. ಇಲ್ಲ, ನನ್ನ ಮಗನ ದಡ್ಡು ಅಂತ ಇದ್ದೆ ನೋಡ್ದ, ಎಂಥ ಕೆಲಸ ಮಾಡವನೇ. ಹಾಂ, ನಮ್ಮ ದೊಡ್ಡವನು ಏನಕ್ಕೆ ಬರೀ ಹೆಂಗಸರು ಅಂತ ಹೆಂಗಸರಿಂದ ತಿರುಗ್ತಾ ಇರ್ತಾನೆ. ಅವ್ನ ಮಕ್ಕಷ್ಟು ಬೆಂಕಿಕ್ಕ. ಹ್ಞೂನಮ್ಮ, ನಿನ್ನ ಮಗನ ಬುದ್ಧಿವಂತನು ಎಲ್ಲ ಏನ್ರ ಯಾತೋದ್ಲ ಓದ್ತಾಳೆ ಹೋಗು. ಇನ್ನು ಯಾವ್ದಾರ ಒಂದು ಹೆಣ್ಣು ತಗೊಂಡು ಮದುವೆ ಮಾಡ್ತೀನಿ ಅವನ್ಕ. ಇಬ್ಬರು ಅವ್ರೆ. ಹ್ಞೂ, ಸೈನಿಕರು ಇದ್ದಂಗೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಎಳ್ದವ್ರಂದ್ರೆ ಅವ್ನು ಕರ್ದ ಓದ್ತೀಯ ಇವ್ನು ಕರ್ದ ಓದ್ತೀಯ. ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡ್ಕುದ್ದು. ಓ, ಇದೊಳ್ಳೆ ಚೆನ್ನಾಗದಲ್ಲ. ಅಮ್ಮನ್ನೇನು ಅನ್ಬಾರ್ದು ಅಂದ್ಬಿಟ್ನಾ? ಬಾಕ್ಲಾಗೆ ಅಷ್ಟೊತ್ತು ಕೂತ್ಕೊಂಡಿದ್ದಿದ್ರೆ ನೀವು ಒಳಗೆ ಕರ್ಕೊಂತ ಇರಲಿಲ್ಲ. ಅಮ್ಮನ್ನ ಮುಂದ್ಕೊಂಡು ಹೋಗು ಅಂತ ಹೇಳಿದ್ರಾ? ಕರ್ಕೊಂತ ಇದ್ದೆ ನೀನು ಒಳಕ. ಅಪ್ಪ, ಯಾರು ಎಲ್ಲ ನಾವು ಕಳ್ಳಿ. ಇವಾಗ ಇವಳು ಕತೆ ಹೇಳು. ಅದು ಎತ್ತೋದ್ಲು, ಏನು ಕತೆನೋ? ಏನೋ ಒಂದು ಮಾಡಬೇಕಲ್ಲಮ್ಮ. ಈ ವಯಸ್ಸಿನಾಗ ಆರಾಮಾಗಿರೋ ಅದೃಷ್ಟ ನನಗೆಲ್ಲದೆ, ನನಗೆ ಬಂದದೆ ಬಾಧೆ. ಹೆಂಗೋಳಮ್ಮ ಕಾರುಣ್ಯ? ಚೆನ್ನಾಗಲ್ಲಪ್ಪ, ಚೆನ್ನಾಗಲೆ. ನಚ್ಚ ಅನ್ನ ತಿಂತಾವಳೆ, ಓಡಾಡ್ತಾಳೆ, ಮಾತಾಡ್ತಾಳೆ ಇವಾಗ. ಮುಂಚಿನಿಂದ ಆಗೈತಾನೆ. ಇನ್ನೂ ಒಂದು 10 ದಿವಸ ಹೋಯಕು. ಇರ್ಲಿ ನಿಧಾನವಾಗಿ ಸುಧಾರಿಸ್ಕೊಳ್ಳಿ. ಇವಾಗ ಏನು ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಸುಧಾರಿಸ್ಕೊಳ್ಳಿ. ಆತರ ಪಡ್ಬೇಡ್ರಿ. ತಡೇನಪ್ಪ ಆತ. ಸರೋಜಮ್ಮನ ಕೇಸ್ಗೂ ಬೇರೆ ಲಾಯರ್ನ ಕೊಟ್ಟವನೇ ರಾಮು. ಆಮೇಲೆ ಆಸ್ಪತ್ರೆದು ರಿಪೋರ್ಟ್ಗಳೆಲ್ಲನೂ ಆ ಲಾಯರ್ ಕೈಲಿ ಕೊಟ್ಟೈತೆ. ಅಮ್ಮನ ಬರೋಕ್ಕಾಗಲ್ಲ, ಅಮ್ಮನ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ರಾಮು ಹೇಳಿದ್ನು. ಮೋಸ್ಟ್ಲಿ ಡಿಸ್ಮಿಸ್ ಆಗ್ಬೋದು ಅಣ್ಣ, ನೋಡೋಣ, ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾವನೆ. ನೋಡೋಣ ಏನಾಗ್ತದ. ಅಯ್ಯೋ, ಏನು ಹೇಳ್ತೇನಪ್ಪ. ದಿತ್ತಮಿತ್ತು ಮಾರಕು ಅಂತೇಳಿ ಅನುಭವಿಸ್ತಾಳೆ. ತಡೋದಿದೆ ಪಾಪ. ಅಯ್ಯೋ, ಮಾರಬಾರ ಆದ್ರೆ ಆಗಬಾರ್ದೇ ಆಗೋದು. ಮುಂದಿನ ಕಾಲದಲ್ಲ ಈ ದೇಲಮ್ದಾಗ ಮಾರಿರೋದು, ಮುಂದಿನ ದೇಲಮ್ದಾಗ ಅನುಭವಿಸೋರಂತೆ. ಇವಾಗ ಅಂದಿಲ್ಲಪ್ಪ. ಇವಾಗ ಮಾರಿರೋದು ಇವಾಗ ಅನುಭವಿಸೋದು ಒತ್ತಾಬೇಕು ಅಂದೆ. ಅಷ್ಟೇ ಬಿಡಮ್ಮ. ನಮ್ಮ ಕಾಲದಾಗೆಲ್ಲ 100-120 ವರ್ಷ ಬದುಕೋರು. ಆಮೇಲೆ 70-80 ಬಂತು.
ಇವಾಗ 50 ಅಂದರೆ ಜಾಸ್ತಿನೇ. 50-60ಕ್ಕೆಲ್ಲ ಹೊರಟೋತವ್ರೆ. ಏನು ಮಾಡೋಕ್ಕಾಗಲ್ಲ, ಫುಡ್ಡುಗಳು ಕಾಲ ಎಲ್ಲ ಚೇಂಜು. ಅಪ್ಪನ ಮಗಳು ಕಂಠ ಪುರಾಣಕ್ಕೆ ಕೂತ್ಕೊಂಬಿಟ್ರೆ ಪ್ರಪಂಚದಾಗ ಇಲ್ದಿದ್ದೆಲ್ಲ ಮಾತಾಡ್ತಾ ಇರ್ತೀರ. ಫಸ್ಟ್ ಅವಳೆಲ್ಲ ಹೋಗಿ ನೋಡೋಗು. ನೋಡ್ತೀನಿರೋ. ಅಮ್ಮ ಓಚಿಲ್ಲ ನನ್ನ ಮನೆಕ ಹೋಗು. ಲೇ ಯಾಳೋಳ ಸ್ನೇಹಿ, ಲೇ 3 ಕಾಸೋಳ ಬರ ಇಲ್ಲಿ. ನಾನು 3 ಕಾಸಾದ್ರೆ ನೀನೇನು 9 ಕಾಸೇನ ಅಂಬುಜಿ? ಮೂತಿ ಕೊಟ್ಟು ಬಿಡ್ತೀನಿ ನೋಡ್ಕ, ಬಾಯಿ ಮುಚ್ಕೊಂಡಿದ್ದೋ ಸರಿನೇ. ನಾನು ಎಲ್ಲ ಕಡೆ ಹುಡುಕಿದ್ದೀನಿ, ಹೋಗಿ ಸಿಕ್ಕಿಲ್ಲ, ಎತ್ತಾಳ್ ಬಿದ್ದೋದ್ಲು. ವ್ಯವಸ್ಥೆ ಮುಂದೆ ನೀನು ಇದೆಲ್ಲ ನೋಡ್ಕೊಳಕ್ಕೆ ಏನೋ ನಿಂಕ ದೊಡ್ಡ ರೋಗ? ಏನೋ ರೋಗ ನಿಂಕ? ಎಮ್ಮಿ ಲಗ್ಗಿ ತಮ್ಮ ನೋಡ್ಕೊಳಕ್ ಆಸರಿಲ್ಲ. ಅವಳು ಕತೆ ಬೇಕಾಗಿಲ್ಲ, ನಿಮ್ಮಮ್ಮನ್ನ ನೀನು ನೋಡ್ಕೋಬೇಕು. ಏನಕ್ಕ ಚರಣಿ ಅವ್ರ ಅಮ್ಮನ ವೇಳೆ ಬಂದಿದ್ಲು. ಅಯ್ಯ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. 15 ಲಕ್ಷ ರೂಪಾಯಿ ಬ್ಯಾಗು ಆ ಚರಣ್ಯ ಎತ್ಕೊಂಡೋಗಿ ಮನೆಗೆ ಇಟ್ಕೊಂಡವಳೆ. ಇಂಥ ಜ್ಞಾನ ಇಲ್ಲೇನೆ? ಚರಣ್ಯ ಅಂತ ಅವ್ರ ಮನೆ ಹತ್ರ ಕೊಡ್ತಾ ಇದ್ದೆ. ಇದು ನಮ್ಮ ಜಿಂಗೆ ಅಂತ ಇದೆಯಾ? ಅದಕ್ಕೆಲ್ಲ ಅವ್ರ ಅಮ್ಮನ ಬಂದಿದ್ದ, ಅವ್ರ ಅಮ್ಮನ ಒಪ್ಕೊಂಡು ಹೋದ್ಲು. ಇವಾಗ 15 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯಯ್ಯೋ, ಯಾವಾಗ ಒಂದು 2 ಕಿತ ಬಂದಿದ್ಲು ಅಷ್ಟೇ ನಮ್ಮ ಮನೆಗ. ಬತ್ತೀನಿರು, ಅವಳಕ್ಕ ಗಾಳಿ ಗಂಧ ಬಿಡಿಸ್ಬಿಟ್ಟು ಬತ್ತೀನಿರು. ಲೇ ಬೇಡ ಬರ, ನಿನ್ ತಾತ ಮಾತಾಡೋನೆ. ಬತ್ತೀನಿರು, ಹೊಟ್ಟೆ ಹುಟ್ಟುವಾಗ ಹೋಗಮ್ಮ. ಎಲ್ಲ ಮಗು ಮಲಗ್ತಿದ್ದೀನಿ. ಓಡ್ ಬಂದವಳು ಬಲ್ದೂರಾಂಕರ ಇವಳಕ. ಓಡ್ ಬಂದವ್ರಿಗೆ ಬಲ್ದೂರಾಂಕರ. ಮುಂದುವರಿಯುವುದು.